ಸರ್ಕಾರದಿಂದ ಮಿತವ್ಯಯ ಮಂತ್ರ, ಮತ್ತೊಂದು ಕಡೆ ಬೆಲೆ ಏರಿಕೆಯ ಬ್ರಹ್ಮಾಸ್ತ್ರ. ಚಿನ್ನ ಆಯ್ತು, ಈಗ ಪೆಟ್ರೋಲ್ ಡೀಸೆಲ್ನ ಸರದಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಜನರಿಗೆ ದೊಡ್ಡ ಆಘಾತ ಕೊಟ್ಟಿದೆ. ಇದು ಪ್ರತಿ ಲೀಟರ್ಗೆ 3 ರೂಪಾಯಿ ಏರಿಕೆ ಆಗಿದೆ. ಬೆಳಿಗ್ಗೆನೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿರೋದು. ಕಳೆದ ಹಲವು ದಿನಗಳಿಂದ ಪೆಟ್ರೋಲ್ ಡೀಸೆಲ್ನ ದರ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ರು, ಆದ್ರೆ ರೇಟ್ ಜಾಸ್ತಿ ಆಗಿರಲಿಲ್ಲ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಅಲ್ಲಲ್ಲಿ ಪೂರೈಕೆಯಲ್ಲಿ ಸಮಸ್ಯೆ ಆಯಿತು. ಜನ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗತ್ತೆ ಅನ್ನೋ ಆತಂಕದಲ್ಲೇ ಪೆಟ್ರೋಲ್ ಬಂಕ್ಗಳಿಗೆ ನುಗ್ಗಿದ್ರು. ಆದರೆ ಇವತ್ತು ಬೆಳಗ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪ್ರತಿ ಲೀಟರ್ಗೆ 3 ರೂಪಾಯಿ ಜಾಸ್ತಿ ಮಾಡಿದೆ. ಜಿಲ್ಲೆಗಳಲ್ಲೂ ಆಕ್ರೋಶ ಇದೆ. ಬೆಂಗಳೂರು, ಹುಬ್ಬಳ್ಳಿ, ದಾವಣಗೆರೆ, ಹಾವೇರಿ, ಯಾದಗಿರಿ, ಧಾರವಾಡ, ಉಡುಪಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜಿಲ್ಲೆಗಳಲ್ಲೂ ಕೂಡ ಪೆಟ್ರೋಲು ಡೀಸೆಲ್ನ ರೇಟ್ ಜಾಸ್ತಿ ಆಗಿದ್ದಕ್ಕೆ ಜನ ಕಂಗಾಲಾಗಿದ್ದಾರೆ. ಕೆಲವರು ಹೇಳ್ತಾರೆ ಪ್ರಧಾನಿ ಮೋದಿ ಅವರ ಈ ಸಲಹೆ, ಈ ನಿರ್ಧಾರ ನಾವು ಸ್ವಾಗತಿಸ್ತೀವಿ ಅಂತ. ಬಟ್ ಇನ್ನು ಕೆಲವರು ಹೇಳ್ತಾರೆ ಬದುಕೋದು ಹೇಗೆ? ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಅಂತ ಅಂದ್ರೆ ನೋಡ್ತಾ ಇರಿ, ಸಾಲು ಇನ್ನೂ ಹಲವು ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಹೇಗೆ ನಾವು ಜೀವನ ಮಾಡೋದು, ಬದುಕೋದು ಹೇಗೆ ಇಂಥ ದುಬಾರಿ ದುನಿಯಾದಲ್ಲಿ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಕಡೆ ಮಿತವ್ಯಯ ಮಂತ್ರವನ್ನ ಪಠಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ವಿದೇಶ ಪ್ರಯಾಣ ಸದ್ಯಕ್ಕೆ ಬೇಡ, ಚಿನ್ನ ಖರೀದಿ ಮಾಡಬೇಡಿ, ಅಡುಗೆ ಎಣ್ಣೆ ಅನಿಲ ಮಿತವಾಗಿ ಬಳಸಿ ಅಂತ. ಅದರ ಮಧ್ಯೆ ಬೆಲೆ ಏರಿಕೆಯ ಭರೆ ಕೂಡ ಎಳಿತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಜಿಲ್ಲೆಗಳಲ್ಲೂ ಕೂಡ ಆಕ್ರೋಶ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದಕ್ಕೆ ಸವಾರರು ಶಾಕ್ನಲ್ಲಿದ್ದಾರೆ. HP ಬಂಕ್ನಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107 ರೂಪಾಯಿ 11 ಪೈಸೆ ಆಗಿದೆ. ಡೀಸೆಲ್ ದರ ಪ್ರತಿ ಲೀಟರ್ಗೆ 95 ರೂಪಾಯಿ 18 ಪೈಸೆ ಇದೆ. ನೆನ್ನೆ ಪೆಟ್ರೋಲ್ನ ದರ ಪ್ರತಿ ಲೀಟರ್ಗೆ 103 ರೂಪಾಯಿ 86 ಪೈಸೆ ಇತ್ತು. ನೆನ್ನೆ ಪೆಟ್ರೋಲ್ನ ದರ ಪ್ರತಿ ಲೀಟರ್ಗೆ. ಇವತ್ತು ಬೆಳಗಾಗುವಷ್ಟರಲ್ಲಿ ದರ ಏರಿಕೆ ಆಗಿದೆ. 107 ರೂಪಾಯಿ 11 ಪೈಸೆ ಆಗಿದೆ. ಮೋದಿ ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಮಿತವಾಗಿ ಬಳಸಿ ಅಂತ ಹೇಳಿ ಸಲಹೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ದರ ಕೂಡ ಹೆಚ್ಚಳ ಆಗಿದೆ. ಪ್ರತಿ ಲೀಟ್ರಿಗೆ ತಲಾ 3 ರಿಂದ 4 ರೂಪಾಯಿ ಹೆಚ್ಚಳ ಆಗಿದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ. ಏನು ಮಾಡೋಕ್ಕಾಗಲ್ಲ ಸರ್, ಆಗುತ್ತೆ, ಕಮ್ಮಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಮತ್ತೆ ಜಾಸ್ತಿ ಆದರೂ ಆಗ್ಬೋದು. ಅಲ್ಲ, ಈಗ ಜಾಸ್ತಿ ಆಗಿದೆಯಲ್ಲ, ಈಗ ಅನಿವಾರ್ಯ ಸರ್, ಹಾಕ್ಸ್ಲೇಬೇಕು. ಅಂದರೆ ಓಡಾಡೋದು ಕಮ್ಮಿ ಮಾಡಬೇಕು ಸ್ವಲ್ಪ. ಡೀಸೆಲ್ ಬೆಲೆನೂ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಈ ಇದರಿಂದ ಪ್ರತಿಯೊಂದು ಅವಲಂಬನೆ ಆಗಿರುತ್ತೆ. ಪೆಟ್ರೋಲ್ ಡೀಸೆಲ್ ರೈಸ್ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟ್ ಎಫೆಕ್ಟ್ ಆಗುತ್ತೆ. ಅಂದರೆ ದಿನನಿತ್ಯ ಜೀವನ ನಡೆಸಲಿಕ್ಕೆ ಸಮಸ್ಯೆ ಆಗುತ್ತೆ. ಇಲ್ಲಿ ಸರ್ಕಾರದ ಹೊಣೆ ಮಾಡೋದು ಅಥವಾ ಯುದ್ಧ ಹೊಣೆ ಮಾಡೋದು, ಆದರೆ ನಮ್ಮ ಪರಿಸ್ಥಿತಿನೇ ಕೆಟ್ಟಿದೆಯೋ ಅಥವಾ ಏನಿದೆಯೋ ಆ ದೇವರಿಗೆ ಗೊತ್ತು. ಮುಂದೆ ಯಾವ ಕಂಡೀಷನ್ ಆಗುತ್ತೋ, ಯಾವ ಪರಿಸ್ಥಿತಿ ಆಗುತ್ತೋ ಮೋದಿಯವರು ಡಿಸೈಡ್ ಮಾಡಬೇಕು, ಇಲ್ಲ ಪಬ್ಲಿಕ್ ಡಿಸೈಡ್ ಮಾಡೋಕೆ ಗೊತ್ತಿಲ್ಲ. ಚುನಾವಣೆ ವಿಚಾರ ಯಾವ್ದು ಬಂದಲ್ಲೂ ಓಟ್ ಹಾಕ್ಬೇಕಾದ್ರೆ ನಾವು ಅವರು ಇವರು ಅಂತ ಹೇಳೋದು ಬೇಡ. ಎಲ್ಲ ರೀತಿಯಲ್ಲೂ ಮೋದಿ ಹೇಳಿದ ಒಂದು ರೀತಿಯಲ್ಲಿ ಸರಿ ಇದೆ, ಅದನ್ನು ಜನ ಫಾಲೋ ಮಾಡಬೇಕಲ್ಲ ಅಲ್ವಾ? ಸರಿ ಇದೆ ಅವ್ರು ಹೇಳಿರೋದು. ಕೆಲವು ಡಿಸಿಷನ್ ಸರಿ ಇರುತ್ತೆ, ಕೆಲವು ರಾಂಗ್ ಇರುತ್ತೆ. ಅದನ್ನು ಹ್ಯಾವ್ ಟು ಟೇಕ್ ಡಿಸಿಷನ್ ಪಬ್ಲಿಕ್ಸ್, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೇಟ್ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋದ್ರಿಂದ ಓಡಾಡೋದನ್ನು ಕಡಿಮೆ ಮಾಡಬೇಕು. ಕಡಿಮೆ ನೋಡ್ಕೊಂಡು ಓಡಿಸ್ಬೇಕು ಅಷ್ಟೇ. ಮತ್ತೆ ಏನು ಸಮಸ್ಯೆ ಆಗ್ತದೆ? ಸಮಸ್ಯೆ ಇವಾಗ ದುಡ್ಡಿನ ಸಮಸ್ಯೆನೂ ಬರುತ್ತೆ, ಕೆಲಸ ಕಾರ್ಯದ್ದು. ಮತ್ತು ಇನ್ನೊಂದು ಏನಂದರೆ ಓಡಾಡೋದು ಕಡಿಮೆ ಮಾಡಬೇಕಾಗತ್ತೆ ಜಾಸ್ತಿ ಆಗಿರೋದ್ರಿಂದ. ಪೆಟ್ರೋಲ್ ಡೀಸೆಲ್ ಎರಡೂ ರೇಟ್ ಜಾಸ್ತಿ ಆಗಿದೆ. ಈಗ ಇವತ್ತು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ ಸರ್? ನ್ಯಾಚುರಲ್ ಆಗಲೇಬೇಕಾದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲ ಸರ್, ನಮ್ಮ ಇಂಡಿಯಾದಲ್ಲಿ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಸರ್? ಈ ಭಾಳ ಹಿಂದೆ ಮಾಡಬೇಕಾಯ್ತು, ಸ್ವಲ್ಪ ನಿಧಾನ ಮಾಡ್ತಿದ್ದಾರೆ ಅಷ್ಟೇ ಇವರು. ಅದಕ್ಕೆ ಕಷ್ಟ ಆಗುತ್ತೆ ಜೀವನ. ಬಟ್ ಜಗತ್ತಿನೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಾವು ಇಂಡಿಯಾದಲ್ಲಿ ಮಾತ್ರ ಏನು ಮಾಡ್ಲಿಕ್ಕೆ ಆಗಲ್ಲ. ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಸರ್. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ. ಈಗ ನೀವು ವಾಹನ ಚಲಾವಣೆ ಮಾಡ್ತೀರಾ, ಇಂಥ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಬಟ್ ಇಲ್ಲಿ ಏನಾಗಿದೆ ಅಂದರೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಪ್ಲೈ ಕಮ್ಮಿ ಆಗಿರೋದ್ರಿಂದ ರೈಟು ಆಗಿದೆ. ಬಟ್ ಇದು ರೈಟು ಜಾಸ್ತಿ ಆದರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿನೇ. ಆದಷ್ಟು ಇನ್ನೂ ಕಮ್ಮಿ ಆದರೆ ಇನ್ನೂ ಒಳ್ಳೆಯದು. ಒಟ್ಟಿನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಜಾಸ್ತಿ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಒಪ್ಕೊಳ್ತೀವಿ ದರ ಅಂತ ಕೆಲವರು ಹೇಳಿದರೆ, ಇಲ್ಲ ಇದರಿಂದ ಮತ್ತಷ್ಟು ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಶಿವಮೊಗ್ಗದಿಂದ ಕಂಪ್ಯೂಟರ್ ಆರ್ಥಿಕ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.